ಇವತ್ತು ಮಂಜಣ್ಣನವರ ಬರ್ಡೇ ಇರೋದ್ರಿಂದ ಒಂದಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. 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 ಮಂಜಣ್ಣ ಸರ್ ಅವರ ಬರ್ಡೇ ಇವತ್ತು ನೀವೆಲ್ಲರೂ ಕೂಡ ಆಗಮಿಸಿದ್ದೀರಾ. ಹೆಂಗ್ ಅನಿಸ್ತಿದೆ ಸರ್? ಇಷ್ಟೊಂದೆಲ್ಲ ತುಂಬಾ ತುಂಬಾ ಖುಷಿ ಆಯಿತು. ಆದರೆ ಏನು ವಿಚಾರ ಅಂದರೆ ಮಂಜಣ್ಣ ಅವರಿಗೆ ಈ ಥರ ಯಾವತ್ತೂ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್. ಓಕೆ. ಇವರು ಒಂದು ರಾಜಕೀಯದ ಬಂದ ಮೇಲೆ, ಆಮೇಲೆ ಒಂದು ಎಲೆಕ್ಷನ್ ಶಾಸಕರಾದ್ಮೇಲೂ ಸಹ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ಕೊತಾರೆ. ಅಭಿಮಾನಿಗಳು ಬಲವಂತ ಮಾಡಿ, ಅವ್ರು ಯಾವಾಗಲೂ ಇರ್ತಾ ಇಲ್ಲ, ದೇವಸ್ಥಾನದಲ್ಲಿ ಇರ್ತಾ ಇದ್ರು. ಆದರೆ ಅಭಿಮಾನಿಗಳು ಬಲವಂತ ಮಾಡಿ ಈ ವರ್ಷನೇ ಈ ಥರ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಮಂಜಣ್ಣವ್ರನ್ನ ಕಾಂಗ್ರೆಸ್ಸಲ್ಲೇ ನಾವು ಶಾಸಕರನ್ನಾಗಿ ನೋಡಬೇಕು. ಅದಕ್ಕೋಸ್ಕರ ಇಷ್ಟು ಭರ್ಜರಿಯಾಗಿ ನಾವು ಅವರಿಗೆ ಸನ್ಮಾನ ಮಾಡಿ ಅವ್ರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಅದಕ್ಕೆಲ್ಲ ತಮ್ಮ ಮಾಧ್ಯಮದವರು ಸಹಾಯ ಮಾಡಬೇಕು, ಅವ್ರ ಅಭಿಮಾನಿಗಳು ಸಹಾಯ ಮಾಡಬೇಕು. ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೊಂದೆಲ್ಲ ಜನ ಇವತ್ತು ಸೇರ್ತಾರೆ ಅಂತ ಹೇಳಿ? ಇನ್ನ ತುಂಬಾ ಜನ ಇದ್ದಾರೆ. ಇದು ಸ್ಟಾರ್ಟಿಂಗು, ಟೈಲರು. ಇನ್ನು ಮುಂದೆ ತುಂಬಾ ಚೆನ್ನಾಗಿದೆ, ಪಿಕ್ಚರ್ ಬಾಕಿ ಇದೆ ನೋಡಿ. ಇನ್ನು ತುಂಬಾ ಜನ ಇದ್ದಾರೆ, ಇನ್ನು ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಲ್ಲಿ ಸ್ಟೇಜ್ ಮೇಲೆ ನಾನೇ ಓನರ್ ಆಗಿ ಬರೋದಕ್ಕೆ, ನಾನು ಒಬ್ಬ ವಾರ್ಡಾಧ್ಯಕ್ಷ, ದಾಸಹಳ್ಳಿ ವಾರ್ಡಾಧ್ಯಕ್ಷ ಆಗಿ ಬರೋದಕ್ಕೆ ಆಗ್ತಿಲ್ಲ, ಜನ ಅಷ್ಟು ಜನ ಇದ್ದಾರೆ. ಸೊ ದೇವರ ಅಣ್ಣನಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಅಧಿಕಾರ ಮತ್ತೆ ಕೊಡ್ಲಿ ಅಂತ ದೇವರನ್ನು ನಾನು